ಮಂಡ್ಯ ನಗರದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನವೋದಯ ಟ್ರಸ್ಟ್ನ ವೇದಂ ಎಕ್ಸೆಲ್ ಪಿಯು ಕಾಲೇಜು ಮಂಡ್ಯ ಆಯೋಜಿಸಿದ್ದ ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸ್ವಾಗತ ಕಾರ್ಯಕ್ರಮವನ್ನು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷ ವಿನಯ್ ಕುಮಾರ್ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಮಂಡ್ಯ ಯಶು ಅವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಎಂ.ಎನ್. ರವಿ, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಎಂ.ಇ. ಶಿವಣ್ಣ, ನವೋದಯ ಟ್ರಸ್ಟ್ ಕಾಲೇಜಿನ ಪ್ರಾಂಶುಪಾಲ ಎಂ. ಸಂತೋಷ್ ಕುಮಾರ್, ಶೈಕ್ಷಣಿಕ ಪಾಲುದಾರರಾದ ಡಾ. ಎಸ್.ಎ. ಮಹೇಶ್, ರವಿಕೃಷ್ಣ, ಕೆ. ಅರುಣ್ ಮತ್ತಿತರರು ಇದ್ದರು. ಬಹಳ ಸಂತೋಷ ಆಗ್ತದೆ ಹೆಸರು ಕೇಳಿದ್ರೆ ವೇದಂ. ಇವತ್ತು ಫ್ರೆಶರ್ ಡೇ ಅಂದ್ರೆ ನೀವು 10th ಮುಗಿಸಿ PUC ಬಂದಿದ್ದೀರಲ್ಲ, ಅಥವಾ 11th ಕ್ಲಾಸ್ ಅಥವಾ ಫಸ್ಟ್ PUC, ಒಂದು ಘಟ್ಟವನ್ನು ದಾಟಿ ನೀವು ನೆಕ್ಸ್ಟ್ ಹಂತಕ್ಕೆ ಹೋಗಿದ್ದೀರಲ್ಲ, ಫಸ್ಟ್ PUC ಬಂದಿದ್ದೀರಿ. ಸ್ವಲ್ಪ ದೊಡ್ಡವರಾಗಿದ್ದೀರಾ, ಮನೆಯಲ್ಲೆಲ್ಲ ಈಗ ಪರವಾಗಿಲ್ಲ, ಈಗ ಸ್ಕೂಲ್ ಮಕ್ಕಳೆಲ್ಲ ಈಗ ಕಾಲೇಜ್ ಮಕ್ಕಳು ದೊಡ್ಡವರಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಒಂದು ಸಣ್ಣ ಕತೆ. ನಾನು ಒಂದು ಊರಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೇನೆ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಎದುರುಗಡೆ ಒಂದು ಸಣ್ಣ ಪಾಪು, ಇಲ್ಲಿದೆಯಲ್ಲ ಪಾಪು, ಈ ವಯಸ್ಸು ಪಾಪು ಬಂದಿತ್ತು. ಆ ಪಾಪುಗೆ ನನ್ನ ನೋಡಿದ್ರು, ನಾನು ಆ ಪಾಪು ನೋಡಿದೆ, ಅದು ಅಲ್ಲೊಂದು ಆಯಿತು, ನಾನು ಆಯಿತು, ಇಬ್ರು ಕಮ್ಯುನಿಕೇಶನ್ ಶುರು ಮಾಡೋದು. ನಾನು ಬಹಳ ಬುದ್ಧಿವಂತನಿಗೆ ಏನ್ ಮಾಡ್ತಿದ್ಯಾ ಏನು ಅಂತ ಕೇಳಿದ್ರೆ ಮಗು ಎಲ್ಲ ಹೇಳ್ತಾ ಇತ್ತು. ಇನ್ನು ಹೊತ್ತು ನಾನು ಮಗು ತುಂಬಾ ಹತ್ರ ಹೋದಾಗ ಆ ಮಗು ನನಗೆ ಒಂದು ಸಣ್ಣ ಸರಳ ಪ್ರಶ್ನೆ ಕೇಳಿತು. ನೀವು ಯಾರು ಏಕವರ್ಷದಲ್ಲಿ? ಆಮೇಲೆ ನಾವು ದೊಡ್ಡವರಲ್ಲ, ಮಗು ಕೇಳ್ಬೋದು, ನೀ ಯಾರು? ನಾನು ಸರಳವಾಗಿ ನಾನು ಹೆಂಗ್ ಮಾಡ್ತೇನೆ. ಆಮೇಲೆ ನಂದು ಹಿಡಿಯೋ ಜಾಗ ಬಂತು, ಹಿಡಿದುಕೊಂಡೆ, ಮಗು ಬರಲೇಬೇಕಾಗುತ್ತೆ. ಆಮೇಲೆ ನನ್ನ ಟ್ರಾವೆಲಿಂಗ್ ಮನೆ ಕಡೆ ಹೋಗ್ಬೇಕಾದ್ರೆ ಅಥವಾ ನನ್ನ ಮನೆ ಹೋದ್ಮೇಲೆ ನನಗೆ ಆ ಮಗು ಕೇಳಿದ್ದು ಸಣ್ಣ ಪ್ರಶ್ನೆ ಏನು, ನೀನ್ ಯಾರು ಅನ್ನೋ ಸಣ್ಣ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಣುತ್ತೆ ಅಲ್ವಾ? ಅದಕ್ಕೆ ನಾವು ಹೇಳ್ತೀವಿ, ಇಟ್ ಈಸ್ ಎ ಪರ್ಪಸ್. ನಮ್ಮ ಜೀವನದ ಪರ್ಪಸ್ ನಾವು ಕಂಡುಹಿಡ್ಕೋಬೇಕು. ನಾನ್ಯಾರು ಅಂದ್ರೆ ನಾನು ಹುಡುಗ, ನಾನು ಇಷ್ಟು ಹೈಟಲ್ಲಿ ಇದ್ದೀನಿ, ಇಷ್ಟು ವೆಯ್ಟಲ್ಲಿ ಇದ್ದೀನಿ ಅಲ್ಲ, ಅಲ್ವಾ? ಈ ಸಮಾಜಕ್ಕೆ ನಾನು ಹುಟ್ಟಿದ್ದಕ್ಕೆ ಹೇಗೆ ನನ್ನಿಂದ ಕೊಡುಗೆ, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್ ಅಂತ ನಾವು ಕಂಡುಹಿಡ್ಕೋಬೇಕು. ಮೊದಲನೇ ಕ್ವಶನ್ ನಾವು ಕೇಳ್ಕೋಬೇಕಾದೇನೋ, ನೀವ್ ಯಾರು, ನಾವ್ ಯಾರು, ಅಲ್ವಾ? ನಮ್ದು ಇಷ್ಟ, ನಾವು PUC ಓದ್ಕೊಳ್ಳೋದು, ಡಿಗ್ರಿ ಓದ್ಕೊಳ್ಳೋದು, ಇಂಜಿನಿಯರಿಂಗ್ ಸೇರ್ಕೊಳ್ಳೋದು, ಮೆಡಿಕಲ್ ಸೇರ್ಕೊಳ್ಳೋದು, ಆಮೇಲೆ ಒಂದು ಕೆಲಸ ಸೇರ್ಕೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ಮಕ್ಕಳು ಮಾಡ್ಕೊಳ್ಳೋದು, ಸೈಡ್ ತಗೊಳ್ಳೋದು, ವೀಕೆಂಡ್ ಅಲ್ಲಿ ಪಾನಿಪುರಿ ತಿಂದ್ಬಿಟ್ಟು ಸ್ಟೇಟಸ್ ಹಾಕೋದು. ಇಷ್ಟೆಲ್ಲ ನಮ್ಮ ಜೀವನ. ಇಷ್ಟಕ್ಕೆ ನಾವು ಹುಟ್ಟಿದೀವ? ನಾವೆಲ್ಲ ತುಂಬಾ ಆಳವಾಗಿ ಯೋಚನೆ ಮಾಡೋದು. ಈ ಲೆಕ್ಚರ್ಸ್ ತುಂಬಾ ಸಲ ಹೇಳಿದ್ರೆ ನಮ್ಮ ಜೀವನದ ಪರ್ಪಸ್ ನಾವು ಕಂಡುಹಿಡ್ಕೋಬೇಕು ಅಲ್ವಾ? ಆ ಪರ್ಪಸ್ ಯಾರು ಕಂಡುಹಿಡ್ಕೊಂಡು? ನಮ್ಮ ಎಂಟ್ರಿ ಹೇಳ್ತಾರ, ನಮ್ಮ ಎಂಟ್ರಿ ನಮ್ಮ ಏನೋ ಹೇಳ್ಬಿಟ್ರೆ ಬೆಳೆದ್ಬಿಟ್ರೆ ಎಂಟ್ರಿ ಹೇಳ್ತಾರ.